ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಮಗೆ ಗೊತ್ತಿಲ್ಲದ ಹಾಗೆ ನಾವೇನಾದ್ರೂ ಜನರನ್ನ ದೂರ ಮಾಡ್ಕೊಳ್ತಾ ಇದೀವ ನಮ್ಮ ಆಕ್ಷನ್ಸ್ ಇಂದ. ಈ ಒಂದು ಟಾಪಿಕ್ ಬಗ್ಗೆ ನಾನು ಮಾತಾಡ್ತೀನಿ. ಅಂದ್ರೆ ನಮ್ ಕಡೆಯಿಂದ ತಪ್ಪುಗಳಾಗಿದೆ ಅಂತ ಗೊತ್ತೇ ಇರೋದಿಲ್ಲ. ಆದ್ರೆ ನಿಮ್ಗೆ ಈ ತರ ವಿಷಯಗಳನ್ನ ಅವಾಯ್ಡ್ ಮಾಡಬೇಕು ಅನ್ನುವಂಥ ಒಂದು ಅರಿವಿದ್ರೆ ಅಫ್ಕೋರ್ಸ್ ಜನ ನಿಮ್ಮನ್ನ ದೂರ ಮಾಡೋದಿಲ್ಲ. ಅಂದ್ರೆ ಸಡನ್ ಆಗಿ ಮಾತು ಬಿಡೋದು ಅಥವಾ ಕಾರಣ ಇಲ್ಲದೆ ದೂರ ಆಗ್ತಾ ಇದ್ದಾರೆ ಅಂದ್ರೆ ನಮ್ ಕಡೆಯಿಂದನೂ ಏನೋ ಒಂದಷ್ಟು ಸಣ್ಣ ತಪ್ಪುಗಳಿರಬಹುದು. ಅದನ್ನ ನಾವು ಮುಂದೆ ನಮ್ಮ ಲೈಫ್ನಲ್ಲಿ ರಿಲೇಶನ್ಶಿಪ್ಸ್ನಲ್ಲಿ ಜವಾಬ್ದಾರಿಯಾಗಿ ಹೇಗಿರ್ಬೇಕು ಹಾಗಿದ್ರೆ ಒಂದು ಅಟ್ರಾಕ್ಟಿವ್ ಪರ್ಸನ್ ಆಗ್ತೇವೆ. ಸೊ ಯಾವ ವಿಷಯಗಳನ್ನ ನಾವು ಅವಾಯ್ಡ್ ಮಾಡಬೇಕು ಅಂತ ನಾನು ನಿಮಗೆ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರು ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ಸೊ ನಾವು ಜನರ ಟೈಮ್ನ ಗ್ರಾಂಟೆಡ್ ಆಗಿ ತಗೊಂಡ್ಬಿಟ್ರೆ ಪ್ರಾಬ್ಲಮ್ ಆಗತ್ತೆ. ಅಂದ್ರೆ ಲೇಟಾಗಿ ಬರುವುದನ್ನೇ ಅಭ್ಯಾಸ ಮಾಡ್ಕೊಂಡಿದ್ರೆ ಅಥವಾ ಕಾಯ್ತಾರೆ ಬಿಡು ಪರವಾಗಿಲ್ಲ ಅನ್ನುವಂತ ಒಂದು ಆಟಿಟ್ಯೂಡ್ ನ ಬೆಳೆಸ್ಕೊಂಡಿದ್ರೆ ಏನಾಗುತ್ತೆ ಅಂದ್ರೆ ನಮ್ಗೆ ಅದು ಆ, ಆ ಟೈಮಲ್ಲಿ ಏನು ಅರ್ಥ ಆಗಲ್ಲ. ಪರವಾಗಿಲ್ಲ ಏನೊಂದ್ 5 ನಿಮಿಷ, ಪರವಾಗಿಲ್ಲ ಏನೊಂದ್ 10 ನಿಮಿಷ ಅಂತ. ಆದ್ರೆ ಇದು ಬೇರೆಯವ್ರಿಗೆ ಕಿರಿಕಿರಿ ಆಗತ್ತೆ. ಹಾಗೂ ಮೇ ಬಿ ಇನ್ ದ ಫ್ಯೂಚರ್ ಅವರ ಪ್ಲಾನ್ಸ್ ನಲ್ಲಿ ನಿಮ್ನ ಇನ್ಕ್ಲೂಡ್ ಮಾಡದೇ ಇರ್ಬೋದು. ಇದು ಯೂಶಲಿ ಫ್ರೆಂಡ್ ಸರ್ಕಲ್ ಅಲ್ಲಿ ಆಗತ್ತೆ ಅಥವಾ ಒಂದು ಸೋಷಿಯಲ್ ಸರ್ಕಲ್ ಅಲ್ಲೂ ಆಗಬಹುದು. ಸೊ ನಂದೇ ಅದು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದಕ್ಕೊಂದಷ್ಟು ವರ್ಷದ ಹಿಂದೆ ನಾನೊಂದು ಸ್ಕೂಲ್ನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅವಾಗ ಸ್ಕೂಲ್ ಬಸ್ ಬರ್ತಿತ್ತು. ನನ್ನ ಫ್ರೆಂಡ್ ಕೂಡ ನನ್ನ ಜೊತೆ ವರ್ಕ್ ಮಾಡ್ತಾ ಇದ್ಲು. ಅಂದ್ರೆ ನಾನು ಅವಳು ಒಳ್ಳೆಯ ಸ್ನೇಹಿತರಾಗಿದ್ವಿ. ಆಕೆ ಏನ್ ಮಾಡ್ತಿದ್ಲು ಅಂದ್ರೆ ಎಲ್ರೂ ಬರ್ತಾ ಇದ್ವು, ಬಸ್ ಸ್ಟಾಪಿಗೆ ಎಲ್ಲ ಬರ್ತಿದ್ವಿ. ಆದ್ರೆ ಈಕೆ 10 ನಿಮಿಷ ಲೇಟಾಗಿ ಬರ್ತಾ ಇದ್ಲು. ಇದನ್ನ ಅಭ್ಯಾಸನೇ ಮಾಡ್ಕೊಂಡಿದ್ಲು. ಹಾಗೂ ಪೇರೆಂಟ್ಸ್ ಕಾಯ್ತಾ ಇದ್ರು, ಮಕ್ಕಳು ಕಾಯ್ತಾ ಇದ್ರು, ಡ್ರೈವರ್ ಅಂದ್ರೆ ಎಲ್ರೂ ಕಾಯ್ತಾ ಇದಾರೆ, ಎಲ್ರೂ ಹತ್ತಿದ್ದಾರೆ ಬಸ್. ಈಕೆ ಮಾತ್ರ ತಂದೆ ಆದ ಟೈಮ್ ತಗೊಂಡ್ ಬರ್ತಾ ಇದ್ದಾಳೆ. ಒಂದ್ ವಾರ ಹೀಗೆ ನಡೀತಾ ಹೋಯ್ತು. ಪೇರೆಂಟ್ಸ್ ಎಲ್ಲ ಮಾತಾಡಕ್ ಶುರು ಮಾಡಿದ್ರು, ಇದ್ಯಾಕೆ ಈ ಟೀಚರ್ ಯಾಕೆ ಇಷ್ಟು ಲೇಟಾಗಿ ಬರ್ತಾರೆ ಅಂತ. ನನಗೆ ಆಕೆ ಸ್ನೇಹಿತೆ, ಆದ್ರೆ ನಾನು ನೀನ್ ಈ ತರ ಮಾಡೋ ತಪ್ಪು ಅಂತ ಹೇಳಕ್ಕೂ ಒಂದೊಂದ್ಸಲ ಮುಜುಗರ ಆಗುತ್ತೆ. ಯಾಕಂದ್ರೆ ಇನ್ನ ಅಷ್ಟು ಕ್ಲೋಸ್ನೆಸ್ ಇರ್ಲಿಲ್ಲ ಆಕೆ ಹತ್ರ ನನ್ನ ಹತ್ರ ನನಗೆ. ಅದರಿಂದ ನಾನು ಅದನ್ನ ಅಷ್ಟು ಇಂಟರ್ಫಿಯರೆನ್ಸ್ ಆಗಿ ನಾನು ತಗೊಳಕ್ ಹೋಗ್ಲಿಲ್ಲ. ನಾನು ಅರ್ಥ ಮಾಡ್ಕೋಬೇಕಾಗತ್ತೆ ಈ ವಿಷಯನ, ಚಿಕ್ಕ ಹುಡುಗಿ ಅಲ್ಲ ಅವಳು ಅಂತ ನಾನು ಸುಮ್ನೆ ಆಗ್ಬಿಟ್ಟಿದ್ದೆ. ಆಮೇಲೆ ಏನಾಯ್ತು, ಒಂದು ಸ್ವಲ್ಪ ದಿನ ಆದ್ಮೇಲೆ ಯಾರೋ ಹೇಳಿದ್ದಾರೆ, ನೀವು ಲೇಟಾಗಿ ಯಾಕೆ ಬರ್ತೀರಾ, ಲೇಟಾಗಿ ಬರಬೇಡಿ, ನಾವು ಕಾಯ್ತಿದೀವಿ ಅಂತ. ಓ, ನೀವು ನನಗೋಸ್ಕರ ಕಾಯ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾಳೆ ಅವಳು. ಅಂದ್ರೆ ಅವಳಿಗೆ ಗೊತ್ತಾಗ್ತಾನೆ ಇಲ್ವಾ ಜನ ಕಾಯ್ತಾ ಇದ್ದಾರೆ ಅಂತ. ಜನ ಕಾಯ್ತಾ ಇದ್ದಾರೆ ಅನ್ನೋದು ಅವಳಿಗೆ ಅರಿವೇ ಇಲ್ವಾ ಅನ್ನೋದು ಒಂದು ಸ್ವಲ್ಪ ಆಶ್ಚರ್ಯ ವಿಷಯ ಆಗ್ಬಿಡ್ತು ನನಗೆ. ಆಮೇಲೆ ನಾನು ಹೇಳ್ದೆ, ನನಗೂ ಗೊತ್ತಿತ್ತು ಎಲ್ಲರೂ ಇದನ್ನ ಹೇಳ್ತಾ ಇದ್ರು, ನೀನು ಒಬ್ಸರ್ವ್ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ತೀಯ ಅನ್ಕೊಂಡ್ವಿ ನಾವು ಅಂತ ಹೇಳ್ದೆ. ಅದಕ್ಕೆ ನನ್ಗೇನ್ ಹೇಳ್ತಾ ಇದ್ದಾಳೆ ಅಂದ್ರೆ, ನೀನು ನನಗೆ ಮುಂಚೆನೆ ಯಾಕೆ ಹೇಳಲಿಲ್ಲ, ಆಸ್ ಅ ಫ್ರೆಂಡ್ ನೀನ್ ನನ್ಗೆ ಹೇಳ್ಬೋದಾಗಿತ್ತಲ್ಲ ಅಂತ. ಬಟ್ ಆಸ್ ಐ ಟೋಲ್ಡ್, ನನ್ಗೆ ಇನ್ನ ಅಷ್ಟು ಕ್ಲೋಸ್ನೆಸ್ ಇರ್ಲಿಲ್ಲ ಆಕೆ ಹತ್ರ. ನನ್ಗೆ ಅದನ್ನ ಹೇಳೋಕೆ ಸ್ವಲ್ಪ ಮುಜುಗರ ಆಯ್ತು. ಬಿಕಾಸ್ ಚಿಕ್ಕ ಮಕ್ಳು ಆಗಿರ್ಲಿಲ್ಲ ಅಲ್ಲ, ದೊಡ್ಡವರೇ ಬೆಳೆದಿರೋರು, ಮೆಚೋರ್ಡ್ ಆಗಿರ್ತಾರೆ. ಅದನ್ನ ನಾವು ಹೇಳುವ ಅವಶ್ಯಕತೆ ಇಲ್ಲ. ಅರ್ಥ ಮಾಡ್ಕೊಳ್ಳುವಂತ ವಿಷಯ, ಟೈಮಿಗೆ ಬರ್ಬೇಕು ಅನ್ನೋದು ಹೇಳ್ಕೊಡ್ಬೇಕಾ ಒಂದ್ ಏಜ್ ಆದ್ಮೇಲೆ ಅನ್ನುವಂಥ ಒಂದು ವಿಷಯ ನನಗೂ ಮೈಂಡಿಗೆ ಬಂತು. ಸೊ ಅದು ಎಲ್ರಿಗೂನು ಇರಿಟೇಟ್ ಆಗ್ತಾ ಇತ್ತು. ಅದರಿಂದ ಅವಳನ್ನ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾನೆ ಇರ್ಲಿಲ್ಲ ಬೇರೆಯವರು ಅಲ್ಲಿ ಗ್ರೂಪ್ನಲ್ಲಿ. ನಾನು ಅದನ್ನೇ ಹೇಳ್ತಾ ಇರೋದು, ಆ ಟೈಮ್ನಲ್ಲಿ ನಿಮ್ಗೆ ಗೊತ್ತೇನೆ ಇರೋದಿಲ್ವೋ, ನೀವು ಈ ತರ ಮಾಡ್ತಾ ಇರೋದು ನಿಮಗೆ ಅರಿವಿರೋದಿಲ್ಲ, ಅವೇರ್ನೆಸ್ಸೇ ಇರೋದಿಲ್ಲ. ಸೊ ಡೋಂಟ್ ಮೇಕ್ ಸಮ್ ಒನ್ ವೇಟ್ ಫಾರ್ ಯು. ನಿಮಗೋಸ್ಕರ ಒಬ್ರು ಈ ಟೈಮಿಗೆ ನಾನು ಬರ್ತೀನಿ ಅಂದಾಗ, ಓಕೆ ಟ್ರಾಫಿಕ್ ಡಿಲೇ ಆಯ್ತು, ಏನೋ ಆಯ್ತು ಅಂದ್ರೆ ನೀವು ಒಂದು ಕಾಲ್ ಮಾಡಿ ಹೇಳ್ಬೋದು. ಒಂದ್ 2 ಸಲ ಆಯ್ತು ಅಂದಾಗ ಜನ ಅರ್ಥ ಮಾಡ್ಕೊಳ್ತಾರೆ. ಯಾಕಂದ್ರೆ ಎಲ್ಲಾನು ಎಲ್ಲಾ ತರ ಪ್ಲಾನ್ ಆಗ ನಡ್ಕೊಂಡು ಹೋಗಲ್ಲ. ಒಂದೊಂದ್ಸಲ ಒಂದೊಂದ್ ಸ್ವಲ್ಪ ಲೇಟ್ ಆಗುತ್ತೆ, ಅರ್ಥ ಆಗುತ್ತೆ. ಬಟ್ ಅದೇ ಒಂದು ಅಭ್ಯಾಸ, ಅದೇ ಒಂದು ರೂಢಿ ಮಾಡ್ಕೊಂಡಾಗ ಜನ ನಿಮ್ಮಿಂದ ದೂರ ಆಗ್ತಾರೆ. ಓಕೆ. ಮತ್ತೆ ನೆಕ್ಸ್ಟ್ ವಿಷಯ, ಯಾವ ಒಂದು ಆಕ್ಷನ್ ಇಂದ ಜನ ನಿಮ್ಮಿಂದ ದೂರ ಆಗ್ಬೋದು ಅಂದ್ರೆ, ಆಮ್, ಕೇಳದೇ ಇರೋ ಅಡ್ವೈಸ್ ನ ಕೊಟ್ಟಾಗ. ಅಂದ್ರೆ ಅವ್ರೇನೋ ಒಂದು ಹೆಲ್ತ್ ಪ್ರಾಬ್ಲಮ್ ಹೇಳ್ಕೊಳ್ತಿರ್ತಾರೆ ನಿಮ್ ಹತ್ರ. ಓ, ನೀನ್ ಈ ಮೆಡಿಸಿನ್ ತಗೋ, ನೀನ್ ಈ ಡಾಕ್ಟರ್ ಹತ್ರ ಹೋಗು. ನನ್ನ ಪ್ರಕಾರ ಆಸ್ ಅ ಸೈಕಾಲಜಿಸ್ಟ್ ಐ ಆಮ್ ಟೆಲಿಂಗ್ ಯು, ಅಂಟಿಲ್ ಅಂಡ್ ಅನ್ಲೆಸ್ ಯಾರಾದ್ರೂ ನಿಮ್ನ ಹೆಲ್ಪ್ ಕೇಳ್ತಾ ಇದ್ದಾರೆ ಅಂದ್ರೆ ಮಾತ್ರ ನೀವು ಹೆಲ್ಪ್ನ ಅಡ್ವೈಸ್ ಏನೋ ಒಂದು ಸಪೋರ್ಟ್ ಕೊಡ್ಬೇಕಾಗತ್. ಬಿಟ್ರೆ ನೀವು ಜಸ್ಟ್ ಯು ಹ್ಯಾವ್ ಟು ಲಿಸನ್ ಅಷ್ಟೇ. ಹೌದಾ, ಹೀಗಾಯ್ತಾ, ಓ ಸ್ವಲ್ಪ ಹುಷಾರಾಗಿರು, ಈ ತರ ಹೇಳ್ಬೇಕು. ಬಿಟ್ರೆ ಓ ನೀನ್ ಹೀಗ್ ಮಾಡು ಹಾಗ್ ಮಾಡು ಅಂತ ಹೇಳಿದಾಗ, ಅಥವಾ ಅವ್ರು ಕೇಳ್ದೇನೆ ನೀವು ಅಡ್ವೈಸಸ್ ಕೊಟ್ಟಾಗ ಅಥವಾ ಸಜೆಷನ್ಸ್ ಕೊಟ್ಟಾಗ
ಅವ್ರಿಗೆ ನಾನ್ ಹೇಳ್ತಾ ಇರೋದು ಈಕೆ ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ನನ್ನ ನೋವಿಗೆ, ನನ್ನ ಫೀಲಿಂಗ್ಸ್‌ಗೆ ಈಕೆ ಸ್ಪಂದಿಸ್ತಾ ಇಲ್ಲ ಅಂತ ನಿಮ್ ಪ್ರಕಾರ ನೀವೇನೋ ಸಜೆಷನ್ ಕೊಡ್ತಿದ್ದೀರಾ, ನೀವೇನೋ ಸೊಲ್ಯೂಷನ್ ಕೊಡ್ತಿದ್ದೀರಾ. ಬಟ್ ಆ ಸೊಲ್ಯೂಷನ್ ಅವ್ರನ್ನ ಅವಾಗ್ಲೇ ಮಾಡ್ಬಿಟ್ಟಿರ್ಬೋದು. ಆ ಒಂದ್ ಸೊಲ್ಯೂಷನ್‌ಗೆ ಅವ್ರ ಪ್ರಯತ್ನಗಳ್ನ ಪಟ್ಟಿರ್ಬಹುದೋ ಏನೋ. ಅದಕ್ಕೆ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ಅಂಟಿಲ್ ಅಂಡ್ ಅನ್ಲೆಸ್ ಕೇಳೋವರೆಗೂ ನೀವು ಅದನ್ನ ಕೊಡಕ್ ಹೋಗ್ಬೇಡಿ. ಬಿಕಾಸ್ ಸಜೆಷನ್ಸ್‌ಗೆ ವ್ಯಾಲ್ಯೂ ಬರೋದೇ ಕೇಳ್ದಾಗ. ಸಜೆಷನ್ಸ್ ನಾವು ಹಾಗೆ ಫ್ರೀಯಾಗಿ ಕೊಟ್ಟಾಗ ಅದನ್ನ ಯಾರು ಕೇಳಕ್ಕೂ ಇಷ್ಟಪಡಲ್ಲ. ಅದನ್ನ ಯಾರು ಅರ್ಥ ಮಾಡ್ಕೊಳ್ಳೋಕ್ಕೂ ರೆಡಿ ಇರೋದಿಲ್ಲ. ಸೊ ಈ ಒಂದು ಆಟಿಟ್ಯೂಡ್‌ನ ನೀವು ಬೆಳೆಸ್ಕೊಂಡಿದ್ರೆ, ಅಡ್ವೈಸಸ್ ಕೊಡೋದು ಅಥವಾ ನನಗ್ ಗೊತ್ತು ಅನ್ನೋ ಹಾಗೆ ವರ್ತಿಸುವುದು ಒಂದು ಗ್ರೂಪ್‌ನಲ್ಲಿ, ಹೀಗೆಲ್ಲ ಮಾಡ್ದಾಗೂ ಕೂಡ ಜನ ನಿಮ್ಮಿಂದ ದೂರ ಆಗ್ತಾರೆ. 3ನೇ ವಿಷಯ ಏನಾಗುತ್ತೆ, ಸೋಷಿಯಲ್ ಸ್ಕಿಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ. ನೀವು ಒಂದು ಕಡೆ ಜನರ ಜೊತೆ ಊಟಕ್ಕೆ ಕೂತಿದ್ದೀರಾ ಅಂದ್ರೆ, ಅಥವಾ ನೀವು ಊಟ ಮಾಡ್ತಾ ಇದ್ದೀರಾ, ಅಥವಾ ಸ್ನಾಕ್ಸ್ ತಗೊಳ್ತಿದ್ದೀರಾ, ಒಟ್ನಲ್ಲಿ ಏನೋ ಒಂದು ಲೈಕ್ ಯು ಆರ್ ಹ್ಯಾವಿಂಗ್ ಫುಡ್ ವಿತ್ ದೆಮ್ ಅಂದಾಗ, ಟೇಬಲ್ ಮ್ಯಾನರ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ನೀವು ಎಂಜಿಲ್ ಕೈಲಿ ತಗೊಳ್ಳೋದು, ಅಥವಾ ನೀವ್ ಎಂಜಿಲ್ ಕೈಲಿ ಅವ್ರ ಫುಡ್‌ನ ಮುಟ್ಟೋದು, ಅದು ಮೇ ಬಿ ಫ್ರೆಂಡ್ಸ್ ಇದೆಲ್ಲ ಏನ್ ಮ್ಯಾಟರ್ ಆಗಲ್ಲ ಅಂತ ನಿಮ್ಗ್ ಅನ್ನಿಸ್ಬೋದು. ಆದ್ರೆ ಇನ್ನೊಬ್ಬ ವ್ಯಕ್ತಿಗೆ ಅದ್ ಏನ್ ಅನ್ನಿಸ್ತಿದೆ ಅನ್ನೋದು ಗೊತ್ತಿರೋದಿಲ್ಲ. ಸೊ ಹೊಸದಾಗಿ ಒಂದ್ ಗ್ರೂಪ್‌ಗೆ ಸೇರಿದ್ದೀರಾ ಅಂದಾಗ, ಆಹ್, ಈಗ ನೀರ್ ಕೇಳ್ಬೇಕು ಅಂದಾಗ ನಾನ್ ನೀರ್ ತಗೋಬೋದಾ ಅಂತ ಕೇಳಿ. ಅಥವಾ ಈಗ ಅವ್ರ ಹತ್ರ ಏನೋ ಒಂದು ಫುಡ್‌ನ ನೀವು ಏನೋ ಒಂದು ಟೇಸ್ಟ್ ಮಾಡ್ಬೇಕು ಅಂತ ಇದ್ದೀರಾ ಅಂದ್ರೆ, ನಾನ್ ಟೇಸ್ಟ್ ಮಾಡಬಹುದಾ? ಇನ್ನೊಂದ್ ಸ್ಪೂನ್ ತಗೊಂಡ್ ಟೇಸ್ಟ್ ಮಾಡಿ. ಸೊ ಇದೆಲ್ಲ ತುಂಬಾ ಬೇಸಿಕ್ ಆಗಿರುವಂತ ವಿಷಯ. ಆದ್ರೆ ಎಷ್ಟೋ ಜನ ಈಸಿಯಾಗಿ ಬಿಟ್ಬಿಡ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ, ಈ ವ್ಯಕ್ತಿ ಹೈಜೀನಾ ಇಲ್ವಾ ಅನ್ನುವಂತ ನಿಮ್ಮ ಹೈಜೀನ್ ಬಗ್ಗೆನೇ ಕ್ವೆಶ್ಚನ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಇದೇನ್ ಇಷ್ಟು ಇದಾಗಿ ತಿಂತಾರಲ್ಲ ಇವ್ರೇನ್ ಯಾವ ಕೈ ಅಂದ್ರೆ ಆ ಕೈ ಹಾಕ್ಬಿಡ್ತಾರೆ. ಆ ತರ ನಿಮ್ ಬಗ್ಗೆ ಕಮೆಂಟ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಸೊ ಈ ವಿಷಯವನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ತರ ಕೆಲಸ ಮಾಡಿದಾಗ ಜನರಿಗೆ ಕಿರಿಕಿರಿ ಆಗುತ್ತೆ. ಚಿಕ್ಕ ವಿಷಯನೇ ಆದ್ರೂ ಇದು ಕಿರಿಕಿರಿ ಆಗತ್ತೆ. ಸೊ ಈ 3 ಸಿಂಪಲ್ ವಿಷಯಗಳನ್ನ ನೀವು ಸ್ವಲ್ಪ ಚೇಂಜಸ್‌ನ ನಿಮ್ ಲೈಫಲ್ಲಿ ತಂದ್ರೆ ಅಫ್‌ಕೋರ್ಸ್ ಜನ ಈಸಿಯಾಗಿ ನಿಮ್ ಜೊತೆ ಇನ್ವಾಲ್ವ್ ಆಗ್ತಾರೆ, ಗೆಲುವಾಗಿರ್ತಾರೆ. ಹಾಗೂ ಇನ್ನೊಂದು ಬೋನಸ್ ಟಿಪ್ ಕೊಡ್ತೀನಿ. ಕಾನ್ವರ್ಸೇಷನ್ ಯಾವಾಗ್ಲೂ ಪಾಸಿಟಿವ್ ಆಗಿರ್ಲಿ. ನೆಗೆಟಿವ್ ಆಗಿ ಜಾಸ್ತಿ ತರಕ್ ಹೋಗ್ಬೇಡಿ. ನಿನ್ ದಿನ ಹೇಗಿತ್ತು ಅಂದ ತಕ್ಷಣ ಏನೋ ನನ್ ತಲೆನೋವು, ಅಯ್ಯೋ ನನ್ಗದು ಇದು ಕಂಪ್ಲೇಂಟ್ ಬಾಕ್ಸ್ ದಯವಿಟ್ಟು ಆಗ್ಬೇಡಿ. ಇನ್ ಅ ಗ್ರೂಪ್ ನೀವೆಷ್ಟು ಕಂಪ್ಲೇಂಟ್ಸ್‌ನೇ ಹೇಳ್ಕೊಂಡು ಹೋಗ್ತೀರಾ ನಿಮ್ ಲೈಫ್‌ನಲ್ಲಿ, ಅಥವಾ ನಿಮ್ ಲೈಫ್‌ನಲ್ಲಿ ಬರೀ ದುಃಖದ ಬಗ್ಗೆನೇ ಮಾತಾಡ್ತಾ ಹೋಗ್ತೀರಾ, ಅದೊಂದು ನೆಗೆಟಿವ್ ಎನರ್ಜಿನ ಪಾಸ್ ಮಾಡುತ್ತೆ ಗ್ರೂಪ್‌ನಲ್ಲಿ. ಸೊ ಅದರಿಂದ ಜನ ಅದನ್ನ ಇಷ್ಟ ಪಡದೆ ದೂರ ಹೋಗ್ಬಿಡ್ತಾರೆ. ಸೊ ಈ ವಿಷಯನ ದಯವಿಟ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್‌ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.